ಕನ್ನಡ ಪಿಕ್ಚರ್ನ ವೀಕ್ಷಕರಿಗೆ ಹಾರ್ಟ್ಲಿ ವೆಲ್ಕಮ್. ಏನಪ್ಪ ಇವತ್ತು ನಾನು ಯಾವುದೋ ಹೋಟೆಲ್ ಮುಂದೆ ನಿಂತು ವಿಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಆ್ಯಕ್ಚುಲಿ ಇದಕ್ಕೆ ಒಂದು ರೀಸನ್ ಇದೆ. ಇಷ್ಟು ದಿನ ನಾನು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅಥವಾ ಬೇರೆ ಬೇರೆ ಕಡೆ ಕೂತ್ಕೊಂಡು ಬೇರೆಯವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ಒಂದು ಹೋಟೆಲ್ಗೆ, ವಿಶೇಷವಾಗಿರುವಂಥ ಹೋಟೆಲ್ಗೆ ನಿಮ್ಮೆಲ್ಲರನ್ನ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ಸ್ಪೆಷಾಲಿಟಿ ಏನು, ಏನೇನೆಲ್ಲ ಸಿಗುತ್ತೆ, ಜೊತೆಗೆ ಎಲ್ಲಿದೆ, ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಹೇಳಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಮತ್ತ್ಯಾಕೆ ತಡ, ಇದು ಯಾವ ಹೋಟೆಲ್, ಎಲ್ಲಿರೋದು, ಎಲ್ಲವನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ಈ ಒಂದು ಹೋಟೆಲ್ನ ನಡೆಸ್ತಿರುವಂಥವ್ರು ಒಂದು ಮುದ್ದಾದ ಜೋಡಿ, ಅವರಿಬ್ಬರು ಸೇರಿಕೊಂಡು ಈ ಹೋಟೆಲನ್ನು ನಡೆಸ್ತಿದ್ದಾರೆ. ಹಾಗೆ ಇದು ಮೊದಲನೇ ಹೋಟೆಲ್ ಅಲ್ಲ, ಒಂದಷ್ಟು ಸ್ಪೆಷಾಲಿಟಿ ಇರುವಂಥ ಹೋಟೆಲ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಿಲ್ಲ. ಸೊ ನೋಡ್ತಾ ಹೋಗೋಣ, ಒಳಗಡೆ ಅವ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಜೊತೆಗೆ ಏನೇನೆಲ್ಲ ಸಿಗುತ್ತೆ ಅನ್ನೋದನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಎಂಟ್ರೆನ್ಸ್ ಅಲ್ಲೇ ಇಷ್ಟೊಂದು ಕ್ರೌಡ್ ಇದೆ. ಹಾಗೆ ಇವತ್ತು ಇನಾಗ್ರೇಷನ್ ಆಗಿದೆ, ಜಸ್ಟ್ ಇವಾಗ ಆಗಿದೆ, ಆದ್ರೂ ಕೂಡ ಇಷ್ಟೊಂದು ಕ್ರೌಡ್ ಇದೆ. ಅದರಲ್ಲೇ ನಿಮ್ಗೆ ಗೊತ್ತಾಗಬೇಕು ಹೋಟೆಲ್ ಅಲ್ಲಿ ಎಷ್ಟೆಲ್ಲ ಸ್ಪೆಷಾಲಿಟೀಸ್ ಇದೆ ಅಂತ. ಅದನ್ನು ತಿಳಿಸ್ತಾ ಹೋಗುವಂತ ಪ್ರಯತ್ನ ನಿಮ್ಮ ಮುಂದೆ, ಬನ್ನಿ. ಸೊ ನಾನು ಆಗಲೇ ಹೇಳಿದೆ, ಸಾಕಷ್ಟು ಸ್ಪೆಷಾಲಿಟಿ ಇರುವಂಥ ಹೋಟೆಲ್ ಇದು ಅಂತ ಹೇಳಿಬಿಟ್ಟು. ಸೊ ನೀವು ನೋಡ್ಬೋದು, ಒಂದು ಓಪನ್ ಸ್ಪೇಸ್. ಬೇರೆ ಕಡೆ ಹೋಟೆಲ್ಗೆ ಹೋದಾಗ ನಿಮಗೆ ಅನಿಸುತ್ತೆ ನಾವು ಒಳಗಡೆ ಕೂತ್ಕೊಂಡು ಊಟ ಮಾಡ್ತೀವಿ, ಫುಲ್ ಕವರ್ ಆಗಿರುತ್ತೆ. ಬಟ್ ಇಲ್ಲಿ ಏನಂತಂದರೆ ಡಿಫ್ರೆಂಟಾಗಿ ಹೊರಗಡೆ ಜನ ಓಡಾಡ್ತಾ ಇದ್ದಾರೆ, ಅದನ್ನೆಲ್ಲ ಕೂಡ ನೋಡ್ಬೋದು. ಜೊತೆಗೆ ಒಂದು ಒಳ್ಳೆ ಗಾಡಿಯಲ್ಲಿ ಕೂತು ಊಟವನ್ನು ಸವಿಯಬಹುದಾದಂಥ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇದ್ರ ಜೊತೆಗೆ ಸ್ಪೆಷಾಲಿಟಿ ಏನಂದರೆ, ನನಗೆ ಮೇನ್ ಅಟ್ರಾಕ್ಷನ್ ಆಗಿದ್ದು ಈ ಮೆನು. ನೀವು ನೋಡ್ತಾ ಇರ್ಬೋದು, ಯೂಶಲಿ ನಾವು ಎಲ್ಲೋ ಯಾವುದೋ ಹೋಟೆಲ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಒಂದಷ್ಟು ಒಂದು 20 to 30 ಏನೋ ವೆರೈಟೀಸ್ ಇರುತ್ತೆ, ಅದನ್ನ ಮೆನು ಆಗಿ ಹಾಕಿರ್ತಾರೆ. ಬಟ್ ಇಲ್ಲಿ ನೀವು ನೋಡೋದಾದ್ರೆ ಒಂದು ಕಡೆ ಕಾಂಬೋ, ಇನ್ನೊಂದು ಕಡೆ ರೈಸ್ ಐಟಮ್, ಚಿಕನ್ ಸ್ಟಾರ್ಟರ್ ಇರ್ಬೋದು, ಅಥವಾ ವೀಕೆಂಡ್ ಸ್ಪೆಷಲ್ ಮಟನ್ ಸ್ಟಾರ್ಟರ್, ಎಕ್ಸ್ಟ್ರಾಸ್, ಕೋಲ್ಡ್ ಡ್ರಿಂಕ್ಸ್, ಜೊತೆಗೆ ವೆಜ್ ಐಟಮ್ಸ್ ಕೂಡ ಒಂದಷ್ಟು ಒಂದು 20 ಟೈಪ್ಸ್ ಆಫ್ ವೆಜ್ ಐಟಮ್ಸ್ ಕೂಡ ಇದೆ. ಇದು ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಅನ್ನಿಸ್ತು. ಚಂದನ್ ಅವ್ರು ಇದ್ದಾರೆ, ಒಳಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಬನ್ನಿ. ಸೊ ನೀವು ನೋಡ್ಬೋದು, ಅಲ್ಲೆಲ್ವೂ ಕೂಡ ಬಿರಿಯಾನಿ ರೆಡಿ ಆಗ್ತಾ ಇದೆ. ಬಿರಿಯಾನಿ ರೆಡಿ ಮಾಡ್ತಾ ಇದ್ದಾರೆ ಸರ್ವ್ ಮಾಡೋದಕ್ಕೆ. ಚಂದನ್ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ, ಇವತ್ತು ಫುಲ್ ಇನಾಗ್ರೇಷನ್ ಮಾಡಿ, ಜೊತೆಗೆ ಎಲ್ಲರನ್ನ ಮೇಂಟೈನ್ ಮಾಡಿ, ಎಲ್ರಿಗೂ ಅವರೇ ಫುಡ್ ಕೂಡ ಸರ್ವ್ ಮಾಡಿದ್ದಾರೆ. ಸರ್, ಇದು ನಿಮ್ಮ 4ನೇ ಬ್ರ್ಯಾಂಚ್ ಕರೆಕ್ಟಾ? 5ನೇ ಬ್ರಾಂಚ್. ಅದೇ, ಸೊ ಈ 5ನೇ ಬ್ರಾಂಚಲ್ಲಿ ಸ್ಪೆಷಲ್ ಏನಪ್ಪಾ ಅಂತಂದರೆ ಇದು ವೆಜ್, ಜೊತೆಗೆ ನಾನ್ ವೆಜ್ ಕೂಡ ಇದೆ. ನನಗೆ ಇನ್ನೊಂದು ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿದ್ದು ಸರ್, ಮೆನು ಕಾರ್ಡ್ ನೋಡಿ ನಾನು ಕಳೆದೋಗ್ಬಿಟ್ಟಿದ್ದೀನಿ. ಯೂಶಲಿ ನಾವು ಬೇರೆ ಯಾವ್ದಾದ್ರು ಹೋಟೆಲ್ಗೆ ಹೋಗ್ತೀವಿ ಅಂದರೆ ಒಂದು 20 ಐಟಮ್ಸ್ 30 ಐಟಮ್ಸ್ ಇರುತ್ತೆ. ಇಲ್ಲಿ ವೆಜ್ಜೇ ಒಂದು 20-30 ಥರ ಇದೆ, ಜೊತೆಗೆ ನಾನ್ ವೆಜ್ಜು, ಜೊತೆಗೆ ಕಾಂಬೋ. ಹೇಳಿ, ಈ ಹೋಟೆಲ್ನ ಸ್ಪೆಷಾಲಿಟಿ ಬಗ್ಗೆ ನೀವೇ ಹೇಳಿ. ಈಗ ಕಾಂಬೋ ಕೊಡೋದು ಏನಕ್ಕೆ ಅಂದರೆ, ಒಬ್ಬರು ಇಬ್ಬರು ಬಂದಾಗ ವರ್ತ್ ಅನ್ನಿಸ್ಬೇಕು ಅವ್ರಿಗೆ. ಈಗ ನಾನು ಒಬ್ಬನೇ ಹೋದರೆ ಒಂದು ಬಿರಿಯಾನಿ ಪ್ಲಸ್ ಒಂದು ತೊಗೊಂಡು 300-400 ರೂಪೀಸ್ ಬಿಲ್ ಆಗುತ್ತೆ. ಅದ್ರ ಬದಲು ಅದ್ರಲ್ಲಿ ಹಾಫ್ ಸಿಗೋ ಥರ ಮಾಡಿ ಒಬ್ರಿಗೆ ತಿನ್ನೋ ಥರ. ಯೂಶಲಿ ತುಂಬ ಕಡೆ ಇದೆ ಕಾಂಬೋ, ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ ಅಷ್ಟೇ. ನಿಮ್ಮ ಹಿಂದಿನ ಬ್ರಾಂಚ್ಗಳು ನಾವು ನೋಡೋದಾದರೆ ಅಲ್ಲಿ ಸೌದೆ ಹೊಲೆ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿ ಒಂದಷ್ಟು ಸ್ಪೆಷಾಲಿಟಿ ಇದೆ. ಸ್ಪೆಷಲಿ ಮಂಡಿಪೇಟೆ ತಟ್ಟೆ ಇಡ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿ. ನೀವು ದೋಸೆ ತಿನ್ನಲಿಲ್ವಾ? ದೋಸೆ ಇಡ್ಲಿ ತಿನ್ನಲಿಲ್ವಾ? ಈಗ ಎಲ್ಲ ಕಡೆ ಆ್ಯಕ್ಚುಲಿ ಸ್ಪೆಷಾಲಿಟಿ ಅಂತ ಏನಿಲ್ಲ, ಸ್ವಲ್ಪ ಟೇಸ್ಟ್ ಹೆಚ್ಚು ಕಮ್ಮಿ ಆಗ್ಬೋದು. ಕೆಲವ್ರಿಗೆ ನಮ್ಮದು ಬೆಟರ್ ಅನಿಸ್ಬೋದು, ಕೆಲವ್ರಿಗೆ ಇನ್ನೊಂದು ಬೆಟರ್ ಅನಿಸ್ಬೋದು. ನಾನು ಬಿಡದಿ ತಟ್ಟೆ ಇಡ್ಲಿ ತುಂಬ ತಿಂತಾಯಿದ್ದೆ ಅವಾಗ, ಮೈಸೂರಿಗೆ ಹೋಗ್ತಾ ಇಲ್ಲ, ಅಲ್ಲೇ ಬ್ರೇಕ್ಫಾಸ್ಟ್. ಈಗ ಅದಕ್ಕಿಂತ ಮುಂಚೆ ಬ್ಯಾಂಗ್ಳೂರು ಎಂಡಿಗೆ, ಈಗಿರೋ ಬ್ಯಾಂಗ್ಳೂರು ಎಂಡಿಗೆ ಇದೆ ಲಾಸ್ಟ್ ಹೋಟೆಲ್. ಸೊ ಇಲ್ಲಿ ವೆಜ್ ಡಿಮ್ಯಾಂಡ್ ಇತ್ತು, ಅದಕ್ಕೆ ಒಂದು ತಟ್ಟೆ ಇಡ್ಲಿ ಮಾಡಿದ್ವಿ. ತಟ್ಟೆ ಇಡ್ಲಿ ಅಂದರೆ ಅಲ್ಲಿ ದೋಸೆ, ಪಲಾವ್ಗಳು, ಮತ್ತು ಏನು ಶಾವಿಗೆ ಎಲ್ಲ ಇರುತ್ತೆ, ವಡೆ ಎಲ್ಲ. ಸೊ ಅದೊಂದು. ಇದು ಮುಂದೆ ಇದ್ದಂಥ ನಾನ್ ವೆಜ್ ಹೋಟೆಲ್ನ ಹಿಂದೆಗೆ ಶಿಫ್ಟ್ ಮಾಡಿದ್ವಿ. ಸೌದೆಯಲ್ಲೆಲ್ಲ ಇಲ್ಲಿ ಸ್ಪೇಷಿಯಸ್ ಆಗಿ ಹುಡುಗರಿಗೆ ವರ್ಕ್ ಮಾಡೋಕ್ಕೆಲ್ಲ ಸ್ವಲ್ಪ ಜಾಗ ದೊಡ್ಡದಾಗಿದೆ. ಸೊ ಅದಕ್ಕೆ ಸರ್, ಇನ್ನು ನಾವು ನೋಡೋದಾದರೆ ಈ ಹೈವೇಲಿ ಇತ್ತೀಚೆಗೆ ಹೋಟೆಲ್ಗಳೇ ಇಲ್ಲ. ಆ್ಯಕ್ಚುಲಿ ಈ ಹೋಟೆಲ್ ಒಂದು ರೀತಿಲಿ ಜನಕ್ಕೆ ಅಟ್ರಾಕ್ಷನ್ ಜೊತೆಗೆ ಒಂದು ಒಳ್ಳೆ ಟೇಸ್ಟನ್ನು ಕೊಡ್ತಾ ಇದ್ದೀರಿ. ಸೊ ಇದು ಎಷ್ಟು ಪ್ಲಸ್ ಆಗುತ್ತೆ ಅಂತ ಹೇಳಿ. ಇಲ್ಲ, ಹೋಟೆಲ್ಗಳು ತುಂಬ ಇದೆ ಆ್ಯಕ್ಚುಲಿ, ಕನೆಕ್ಷನ್ ಕಮ್ಮಿ ಇದೆ. ಯಾಕೆಂದರೆ ಅದು ಮೇನ್, ನೀವು ಇದ್ರಿಗೆ ಹೊರಟೋದ್ರಂತೂ ಟೋಲ್ ರೋಡ್ಗೆ ಹೊರಟೋದ್ರೆ ಯಾವುದೂ ಸಿಗೋಲ್ಲ. ಸೊ ನೀವು ಟೋಲ್ಗಿಂತ ಮುಂಚೆ ಇದು ಲಾಸ್ಟ್ ರೆಸ್ಟೋರೆಂಟ್ ಅಂತ ಇಲ್ಲಿ ಅಡ್ವಾಂಟೇಜ್, ಪ್ಲೇಸಲ್ಲಿ ಅಡ್ವಾಂಟೇಜ್ ಇದೆ ಆ್ಯಕ್ಚುಲಿ. ತುಂಬ ಜನ ನಿಲ್ಲಿಸ್ತಾರೆ. ಟೋಲ್ ಅಂದರೆ ಯೂಶಲಿ ಸ್ಲೋ ಡೌನ್ ಮಾಡೇ ಮಾಡ್ತಾರೆ, ಅದೊಂದು ಅಡ್ವಾಂಟೇಜ್ ಇದೆ. ಆ್ಯಂಡ್ ಫಸ್ಟ್ ರೆಸ್ಪಾನ್ಸೇ ಚೆನ್ನಾಗಿತ್ತು. 1.5 years ಬ್ಯಾಕ್ ಡಿಸೆಂಬರಲ್ಲಿ ನಾವು ಓಪನ್ ಮಾಡಿದಾಗ, ಲಾಸ್ಟ್ ಇಯರ್ ವಿ ಸೋಲ್ಡ್ ಅರೌಂಡ್ 2000 ಬಿರಿಯಾನೀಸ್ ಫಸ್ಟ್ ಡೇನೇ, ಫಸ್ಟ್ ಸಂಡೇ. ಇಟ್ ವಾಸ್ ಹ್ಯೂಜ್ ಹಿಟ್ ಅವಾಗಲೇ.
ಸೊ ಅದೇ ಲೆಗಸಿ ಕಂಟಿನ್ಯೂ ಮಾಡೋಣ ಅಂತ. ಆ್ಯಂಡ್ ನಮ್ಮ ಕನ್ನಡದ ಬ್ರ್ಯಾಂಡ್ ಅಂತ ಒಂದು ಕ್ರಿಯೇಟ್ ಮಾಡಬೇಕು. ಚೆನ್ನಾಗಿ ಆಗಿದೆ, ಇನ್ನೊಂದು ಸ್ವಲ್ಪ ಬೆಳೆಸೋಣ. ಈ ಟೈಮಲ್ಲಿ ನಾನು ಕವಿತಾ ಅವ್ರ ಬಗ್ಗೆ ಮಾತನಾಡಬೇಕು. ಎಷ್ಟು ಸಪೋರ್ಟಿವ್ ಆಗಿ ನೀವಿಬ್ರು ಇದ್ದೀರಾ ಅನ್ನೋದು ನಮಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ. ಸೊ ಮನೇಲೂ ಇದೇ ರೀತಿ ಅಂದರೆ ಕೆಲಸ ಮಾಡೋದ್ರಲ್ಲಿ ಇರ್ಬೋದು ಅಥವಾ ಅಡುಗೆ ಮಾಡೋದ್ರಲ್ಲಿ ಇರ್ಬೋದು, ಹೀಗೆ ಇರ್ತೀರಾ ಹೇಗೆ ಅಂತ ಹೇಳಿ? ಅವ್ರು ನಮ್ಮ ಯಜಮಾನ್ರು. ಅದಕ್ಕಿಂತ ಹೆಚ್ಚಾಗಿ ವಿ ಆರ್ ಬೆಸ್ಟ್ ಫ್ರೆಂಡ್ಸ್. ಸೊ ಎಲ್ಲನೂ ಶೇರ್ ಮಾಡ್ಕೊಳ್ತೀವಿ. ಏನೇ ಇದ್ರು, ಇಲ್ಲೇನಾದರೂ ಅವ್ರದ್ದು ಸ್ಟುಡಿಯೋಲಿ ಏನೇ ಆದ್ರೂ ಎಲ್ಲ ಮಾತಾಡ್ಕೊಳ್ತೀವಿ. ಸೊ ಅಷ್ಟು ಮಾತಿರಬೇಕಾದ್ರೆ ಎವ್ರಿಥಿಂಗ್ ವಿಲ್ ಬಿ ಗುಡ್. ಸಪೋರ್ಟಿವ್ ಆಗಿ ಇದ್ದೇ ಇರ್ತೀವಿ. ಮನೇಲಿ ನೀವು ಅಡುಗೆ ಮಾಡ್ತೀರಾ, ಅವ್ರು ಅಡುಗೆ ಮಾಡ್ತಾರಾ? ನಾನು ತಿಂಗ್ಳಿಗೆ 2 ಸರಿ ಮಾಡ್ತೀನಿ, ಅವರು ತಿಂಗ್ಳಿಗೆ ಒಂದು 3-4 ಸರಿ ಮಾಡ್ತಾರೆ. ಕುಕ್ ಇದ್ದಾರೆ, ಅವ್ರು ಮಾಡ್ತಾರೆ. ಓಕೆ, ಕವಿತಾ ಅವ್ರು ಮಾಡುವಂಥ ಫೇವ್ರೆಟ್ ಫುಡ್ ನಿಮಗೆ ಯಾವುದು ಅಂತ ಹೇಳಿ? ಫೇವ್ರೆಟ್ ಡಿಶ್? ಫೇವ್ರೆಟ್ ಸಾಂಬಾರು ಚೆನ್ನಾಗಿ ಮಾಡ್ತಾರೆ. ಬೇಳೆ ಸಾಂಬಾರು ಅಥೆಂಟಿಕ್ ನಮ್ಮ ಕನ್ನಡ ಸ್ಟೈಲಲ್ಲಿ ಇರುತ್ತೆ. ಸೊ ಅದು ಇಷ್ಟ, ಬೇಳೆ ಸಾಂಬಾರು. ಸರ್, ಇನ್ನು ಒಂದು ನಾವು ಯಾವುದೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಸಪೋರ್ಟಿವ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕೋಆರ್ಡಿನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು 5ನೇ ಬ್ರಾಂಚು. ನೀವು ಏನೇ ಮಾಡಿದ್ರು ನಿಮ್ಮ ಜೊತೆಗೆ ಸಪೋರ್ಟಿವ್ ಆಗಿ ನಿಲ್ತಾ ಇದ್ದಾರೆ. ಜೊತೆಗೆ ಏನೇನು ಟಿಪ್ಸ್ ಕೊಡ್ತಾರೆ ನೀವು ಈ ಥರ ಎಲ್ಲ ಡಿಸ್ಕಸ್ ಮಾಡ್ಬೇಕಾದ್ರೆ, ಏನೋ ಒಂದು ಮಾಡ್ತಿದ್ದೀರಾ ಅಂತ ಹೇಳಿದಾಗ? ಆ ಟಿಪ್ಸ್ ಎಲ್ಲ ಸ್ಟಾರ್ಟಿಂಗ್ ಕೊಡ್ತಿದ್ರು, ಏನು ವರ್ಕೌಟ್ ಆಗಿಲ್ಲ ಅಂದಾಗ ಸುಮ್ಮನೆ ಆಗ್ಬಿಟ್ರು. ಡಿಸ್ಟರ್ಬ್ ಮಾಡದೇ ಇರೋದೇ ಟಿಪ್ಸ್. ಆರಾಮಾಗಿ ನೀನು ಏನಾರು ಮಾಡ್ಕೊಳಪ್ಪ, ನಾ ಕೇಳಲ್ಲ ಅಂತಾರೆ. ಸೊ ದಟ್ ಈಸ್ ದ ಸಪೋರ್ಟ್. ನಿಮಗೆ ಡಿಸ್ಟರ್ಬ್ ಮಾಡದೇ ಇರೋದೇ ಸಪೋರ್ಟ್ ಅಂತ ಅವರು ಹೇಳ್ತಾ ಇದ್ರು. ಸೊ ಎಲ್ಲವೂ ಪ್ಲಾನಿಂಗ್ ಕೂಡ ನಿಮ್ಮದೇ ಅಂತ ಹೇಳಿ. ಎಸ್ಪೆಷಲಿ ಈ ಹೋಟೆಲ್ ಬಗ್ಗೆ ಮಾತನಾಡೋದಾದರೆ, ನಾವು ಬೇರೆ ಯಾವ್ದಾದ್ರು ಹೋಟೆಲ್ಗೆ ಹೋದರೆ ಫುಲ್ ಕವರ್ ಆಗಿರುತ್ತೆ, ಯಾವುದೋ AC ಕೆಳಗೆ ಫ್ಯಾನ್ ಕೆಳಗೆ ಕೂತು ಊಟ ಮಾಡ್ತೀವಿ. ಬಟ್ ಇಲ್ಲಿ ಓಪನ್ ಆಗಿದೆ. ಇದು ಒಂದು ರೀತಿಲಿ ಆರಾಮಾಗಿ ಯಾವುದೋ ಒಂದು ಫ್ರೆಶ್ ಏರ್ ತಗೊಂಡು ಊಟ ಮಾಡುವಂಥ ಜಾಗ. ಈ ಕಾನ್ಸೆಪ್ಟ್ ಬಗ್ಗೆ ಹೇಳೋದಾದ್ರೆ, ನಾನು ಈ ಹೋಟೆಲ್ ಹಿಂದಗಡೆ ಇದು ಖಾಲಿ ಸೈಟ್ ಇತ್ತು ಆ್ಯಕ್ಚುಲಿ. ಚಿಕ್ಕ ಚಿಕ್ಕ ಮನೆ ಇತ್ತು, ಅದೆಲ್ಲ ತೆಗೆದುಬಿಟ್ಟಿದ್ರು. ನಾನು ಆ ಕಡೆ ನೋಡಿದಾಗ ಇಲ್ಲಿ ತುಂಬ ಗ್ರೀನರಿ ಇದೆ. ಸೊ ಒಳ್ಳೆ ಅವತ್ತು ನೋಡಿದಾಗ ಮಳೆ ಬರ್ತಿತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಯಾಕೆ ಇಲ್ಲೊಂದು ಓಪನ್ ಕೆಫೆ ಥರ ಮಾಡಬಾರ್ದು ಅಂತ ಅನ್ನಿಸ್ತು. ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ತುಂಬ ಕೆಫೆ ಮಾಡೋಕ್ಕೆ ಹೋಗಿ ಈಗ ಮುಂದೆ ತಟ್ಟೆ ಇಡ್ಲಿ ಕೆಫೆ ಮಾಡಿದ್ವಿ. ಯಾಕಂದರೆ ವೆಜಿಟೇರಿಯನ್ಸ್ ಮತ್ತು ಬೇಗ ಕ್ವಿಕ್ಕಾಗಿ ತಿನ್ನೋದು ಅಂದರೆ ಇಡ್ಲಿ ದೋಸೆ ಎಲ್ಲ. ಬಿರಿಯಾನಿ ಎಲ್ಲ ಅಂದರೆ ಕೂತ್ಕೊಂಡು ಸೆಟ್ಲಾಗಿ ಟೇಬಲಲ್ಲಿ ಸರ್ವಿಸ್ ತೊಗೊಂಡು ತಿನ್ನಬೇಕು. ಸೊ ಅದಕ್ಕೆ ಇಲ್ಲಿಗೆ ಅದನ್ನು ಶಿಫ್ಟ್ ಮಾಡಿ ಒಂದು ಕೆಫೆ ಲುಕ್ಕೆ ಕೊಟ್ಟಿದ್ದೀವಿ ಆ್ಯಕ್ಚುಲಿ. ಸೊ ಪೀಸ್ಫುಲ್ಲಾಗಿ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದು ಕೂತ್ಕೊಂಡು ತಿನ್ನುವಂಥ ಜಾಗ. ಅದಕ್ಕೆ ಸರ್, ಇಷ್ಟು ಬ್ಯುಸಿ ಇದ್ದರೂ ಪಾಪ ನೀವು ಇಷ್ಟು ಕೆಮ್ತಾ ಇದ್ರು, ನಮಗೋಸ್ಕರ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತನಾಡಿದ್ರ. ಇನ್ನೂ ಹೆಚ್ಚೆಚ್ಚಾಗಿ ನಿಮ್ಮ ಬ್ರ್ಯಾಂಚ್ಗಳು ಹುಡ್ಕೋತಾ ಹೋಗಲಿ ಅನ್ನೋದು ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ವಿಶ್. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಒಂದು ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ಒಂದು ಫ್ರೆಶ್ ಏರ್ ತಗೊಂಡು ಒಳ್ಳೆ ಊಟಗಳನ್ನು ಸವಿಯುವಂಥವ ಪ್ಲೇಸ್ ಇದು. ಯಾವುದಂದರೆ ಮಂಡಿಪೇಟೆ ತಟ್ಟೆ ಇಡ್ಲಿ ಹೋಟೆಲ್ ಕೆಫೆ ಅಂತಲೂ ಕರಿಬೋದು ನೀವು. ಸೊ ಚೆನ್ನಾಗಿ ಮಾತಾಡೋರು ಚಂದನ್ ಅವರು, ಏನೇನು ಪ್ಲ್ಯಾನಿಂಗ್ಸ್ ಮಾಡ್ತಾ ಇರೋ, ಜೊತೆಗೆ ಒಂದಷ್ಟು ಕವಿತಾ ಅವ್ರು ಏನೇನು ಟಿಪ್ಸ್ ಕೊಡ್ತಾರೆ ಅಂತಲೂ ಕೂಡ ಹೇಳ್ತಾ ಇದ್ರು. ಸೊ ಈ ಕಡೆ ಯಾರಾದರೂ ಓಡಾಡ್ತಾ ಇದ್ರೆ, ಎಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ರೆ, ಈ ಹೋಟೆಲ್ನಂತೂ ಮಿಸ್ ಮಾಡಬೇಡಿ. ಒಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ಬಂದು ಇಲ್ಲಿ ಊಟ ಮಾಡಿ ಟೇಸ್ಟ್ ನೋಡಿ ಮತ್ತೆ ನೀವು ಬಂದೇ ಬರ್ತೀರಾ ಖಂಡಿತವಾಗ್ಲೂ ಅಂತ ಹೇಳ್ತಾ, ಇದಿಷ್ಟು ಚಂದನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.